प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। श्री गुरुभ्यो नमः। हरिः ओम। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्। शंकराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। खालिलाज्ञब्धरित्र्यन्तं स्रक्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिनी। नमो नमः सद्गुरुपादुकाभ्यां। तत्वजिज्ञासु साधकರು ಭಗವದ್ಭಕ್ತರು ಸದ್ಗುರು ಭಕ್ತರು ಪರಮಾರ್ಥ ಮುಮುಕ್ಷು ಸಾಧಕರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ. ಇಂದು ವಾರ ಬುಧವಾರ 2025ನೇ ಇಸ್ವಿಯಲ್ಲಿ ನವೆಂಬರ್ ಮಾಹೆಯಲ್ಲಿ 5ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. 2ನೇ ಅಧ್ಯಾಯದಲ್ಲಿ 112ನೇ ಶ್ಲೋಕ
ಶ್ರೀ ಸುರೇಶ್ವರಾಚಾರ್ಯ ಉವಾಚ ನ ಸ್ವಯಂ ಸ್ವಸ್ಯ ನಾನಾತ್ವಂ ನಾವಗತ್ಯಾತ್ಮನಾ ಯತಃ ನೋಭಾಭ್ಯಾಮಪಿ ಅತಃ ಸಿದ್ಧಂ ಅದ್ವೈತಂ ದ್ವೈತಬಾಧಯ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕ ತುಂಬಾ ಜೋರಾಗಿದೆ, ವಿಚಾರ ಪ್ರಧಾನವಾದ ಶ್ಲೋಕ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ನ ಸ್ವಯಂ ಸ್ವಸ್ಯ ನಾನಾತ್ವಂ ನ ಅವಗತ್ಯಾತ್ಮನ ಯತಃ ನ ಉಭಾಭ್ಯಾಂ ಅಪಿ ಹತ್ತು ಅತಃ ಸಿದ್ಧಂ ಅದ್ವೈತಂ ದ್ವೈತಬಾಧಯ. 14 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಶ್ಲೋಕವಿದು. ಚತುರ್ದಶ ಪದಾತ್ಮಕ ಶ್ಲೋಕ. ನೋಡಿ, ಅದ್ವೈತ ವೇದಾಂತವನ್ನ ಸರಿಯಾಗಿ, ಸ್ಪಷ್ಟವಾಗಿ, ನಿರ್ದುಷ್ಟವಾಗಿ, ನಿಸ್ಸಂಶಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅಂಥವರು ಮಹಾಬುದ್ಧಿವಂತರಾಗಿರ್ಬೇಕು, ಮಹಾಮೇಧಾವಿಗಳಾಗಿರ್ಬೇಕು, ವಿವೇಕಿಗಳಾಗಿರ್ಬೇಕು. ಸುಮ್ಮನೆ ಏನೇನು ಹೇಳಾರ. ಶಾಂಕರಾದ್ವೈತ ವೇದಾಂತ ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿದೆ. ನವಗ್ರಹಗಳು ಎಷ್ಟು ಸತ್ಯವೋ ಅಷ್ಟೇ ಪರಮಾರ್ಥವಾಗಿದೆ. ಯಾವುದು? ಅದ್ವೈತ ವೇದಾಂತ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಜೀವನ್ಮುಕ್ತಸ್ತ್ವ ತದ್ವಿದ್ವಾನ್ ಇತಿ ವೇದಾಂತ ದಿಂಡಿಮಃ ಎನ್ನುವ ಶ್ಲೋಕದ ತಾತ್ಪರ್ಯ 100ಕ್ಕೆ 100 ಸತ್ಯ. ಅದರ ಅರ್ಥ ಮಾಡ್ಕೋಬೇಕಷ್ಟೆ. ಯಾರಿಗೆ ವಸ್ತು ತಂತ್ರಜ್ಞಾನದ ರಾಜಮಾರ್ಗ ಗೊತ್ತಿಲ್ಲವೋ, ಯಾರಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳ ಮಾರ್ಗದರ್ಶನವಿಲ್ಲವೋ, ಯಾರು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನ ಸಂಪ್ರದಾಯ ಕ್ರಮದಿಂದ ಅಧ್ಯಯನ ಮಾಡಿಲ್ಲವೋ ಅಂಥವ್ರು ಹೇಳ್ತಾರೆ ಅದ್ವೈತ ತಪ್ಪು, ಸರಿಯಲ್ಲ ಅಂತ. ನಿಮ್ಗೆ ಬೇಡ, ಅದು ಬಹಳ ಜ್ವರ ಇದೆ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರೇ ಒಂದು ಸೊಗಸಾದ ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ಓದ್ತೇನೆ ನೋಡಿ ಹೇಗಿದೆ ವಾಕ್ಯಗಳು. ಸ್ವತಃ ಸಿದ್ಧ ಆತ್ಮಚೈತನ್ಯ ಪ್ರತಿಬಿಂಬಿತ ಅವಿಚಾರಿತ ಸಿದ್ಧಿಕ ಆತ್ಮಾನವಬೋಧೋತ್ಥ ಇತರೇತರ ಸ್ವಭಾವಾಪೇಕ್ಷ ಸಿದ್ಧತ್ವಾತ್. ಯಾವುದು? ದ್ವೈತ ವಸ್ತುನಃ ಸ್ವತಶ್ಚ ಅಸಿದ್ಧೇಃ ಆತ್ಮನಃ ದ್ವೈತೇಂದ್ರಜ ಅನಾತ್ಮನಃ ದ್ವೈತೇಂದ್ರಜಾಲಸ್ಯ. ವಾಕ್ಯ ಓದುವುದೇ ಕಷ್ಟ, ಇದರ್ಥ ಹೇಗಾಗಬೇಕು? ಮತ್ತೊಮ್ಮೆ ಮತ್ತೆ ಮಜಾ. ನನಗೆ ಶಾಂಕರ ಭಾಷ್ಯದಲ್ಲಿ ಯಾವುದು ಅತ್ಯಂತ ಕ್ಲಿಷ್ಟವಾದ ಭಾಷ್ಯವೋ ಅದನ್ನು ಓದಬೇಕು ಅಂತ ಆಸೆ. ಅದೇ ರೀತಿಯಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರು ರಚಿಸಿರುವ ನೈಷ್ಕರ್ಮ್ಯ ಸಿದ್ಧಿ ಶ್ಲೋಕದಲ್ಲಾಗಲಿ ಅವತರಣಿಕಾ ವಾಕ್ಯದಲ್ಲಾಗಲಿ ಯಾವುದು ಅತ್ಯಂತ ಕ್ಲಿಷ್ಟವಾಗಿದೆಯೋ ಅದನ್ನು ಓದಿ ಅರ್ಥ ಮಾಡಿಕೊಂಡು ತಮಗೆ ತಿಳಿಸ್ಬೇಕು ಅಂತ ಆಸೆ. ಮತ್ತೊಮ್ಮೆ ಒತ್ತೇನು ನೋಡಿ. ಸ್ವತಃ ಸಿದ್ಧ ಆತ್ಮ ಚೈತನ್ಯ ಪ್ರತಿಬಿಂಬಿತ ಅವಿಚಾರಿತ ಸಿದ್ಧಿಕ ಆತ್ಮಾನವ ಬೋಧೋಕ್ತ ಇತರೇತರ ಸ್ವಭಾವಾಪೇಕ್ಷ ಸಿದ್ಧತ್ವಾತ್. ಸ್ವತಶ್ಚ ಅಸಿದ್ಧೇಃ ಅನಾತ್ಮನೋ ದ್ವೈತೇಂದ್ರಜಾಲಸ್ಯ ನ ಸ್ವಯಂ ಸ್ವಸ್ಯ ನಾನಾತ್ವಂ ನಾವಗತ್ಯಾತ್ಮನಾ ಯತಃ ನೋಭಾಭ್ಯಾಮಪ್ಯತಃ ಸಿದ್ಧಂ
ಅದ್ವೈತಂ ದ್ವೈತಬಾಧಯ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅರ್ಥವಾಗೋಯ್ತು. ಸದ್ಗುರು ಸ್ಮರಣೆಯಿಂದ ಬ್ರಹ್ಮಜ್ಞಾನವಾಗುವುದು ಸತ್ಯಕ್ಕೆ ಸತ್ಯ. ಇವಾಗ ಅರ್ಥ ಹೇಳ್ತೇನೆ ನೋಡಿ. ಇದು ಉದ್ದನೆಯ ವಾಕ್ಯ. ಅನ್ವಯ ಹೇಳ್ತೇನೆ. ದ್ವೈತೇಂದ್ರ ಜಾಲಸ್ಯ ಅನಾತ್ಮನಃ ಸ್ವತಶ್ಚ ಸಿದ್ಧೇ. ಈ ಅನಾತ್ಮವಾಗಿ ತೋರುತ್ತಿರುವ ದ್ವೈತ ಪ್ರಪಂಚಕ್ಕೆ ಸ್ವರೇಶ್ವರಾಚಾರ್ಯರವರು ಕೊಟ್ಟಿರುವಂತಹ ಪ್ರಶಸ್ತಿ ಪತ್ರ ಇಂದ್ರಜಾಲ. ಇಂದ್ರಜಾಲಂ ಬರೀ ಮಾಯಾ ರೂಪದಿಂದ ತೋರ್ತಾ ಇದೆ. ಇಂದ್ರಜಾಲ ಅಂದ್ರೇನು? ಒಬ್ಬ ಮಾಯಾವಿ ಬಂದು ನೂರಾರು ಜನಗಳ ಕಣ್ಣು ಮುಂದೆ ಇಂದ್ರಜಾಲವನ್ನು ತೋರಿಸ್ತಾನೆ. ಎಲ್ಲರಿಗೂ ಸತ್ಯವಾಗಿ ಕಾಣಿಸ್ತಾ ಇರುತ್ತೆ. ಆದರೆ ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಜೊಳ್ಳು. ಅವನಿಗೆ ಗೊತ್ತು. ನಾವು ನೂರಾರು ಮಾಯಾ ಜಾಲಗಳನ್ನ ಆಟಗಳನ್ನ ನೋಡಿದ್ದೇವೆ. ಒಬ್ಬ ಮಾಯಾವಿ ಬರ್ತಾನೆ, ಒಬ್ಬನೇ ಮಗ, ಒಬ್ಬ ಹೆಂಡತಿ. ಆ ಹೆಂಡತಿಯ ಕತ್ತಿಗೆ ಕತ್ತರಿಸಾಕ್ಬಿಡ್ತಾನೆ. ಬಾ ನೋಡಕ್ಕಾಗಲ್ಲ ಅಂತೇವೆ. ಒಂದ್ ಕಡೆ ಕುತ್ತಿಗೆ, ಒಂದ್ ಕಡೆ ರುಂಡ ಮುಂಡ ಬಿದ್ದಿರುತ್ತೆ. ಬರ್ತ ಸ್ವಾಮಿ, ನಾನು ಹೆಂಡತಿ ಹೋಗ್ಬಿಟ್ಲು, ದುಡ್ಡು ಕೊಡಿ ಅಂತ ಹೇಳ್ತಾನೆ. ಪುನಃ ಬದುಕ್ಬಿಡ್ತಾಳೆ. ಮಗ ಇದ್ದಾನೆ, ಮಗ ಕಾಲ್ ಕತ್ತರಿಸ್ಬಿಡ್ತಾನೆ. ಮಗ ಕಾಲ್ ಕತ್ತರ್ಸ್ಕೊಂಡ್ಬಿಟ್ಟ ದುಡ್ಡು ಕೇಳ್ತಾನೆ. ಪುನಃ ಕಾಲ್. ಇಂಥ ನಾಟಕವನ್ನ ನೂರಾರು ಕಡೆ ಮಾಡ್ತಾನ. ಅದು ಬರೀ ಸುಳ್ಳು. ಅವನಿಗೆ ಗೊತ್ತು. ಅದೇ ರೀತಿಯಲ್ಲಿ ಈ ದ್ವೈತ ಪ್ರಪಂಚ ಅಬ್ಬಬ್ಬಬ್ಬಬ್ಬ ಏನ್ ಹಬ್ಬಿ ಬಿಟ್ಟಿದೆ ಸ್ವಾಮಿ. ಪಂಚಭೂತಗಳಂತೆ, ನವಗ್ರಹಗಳಂತೆ, ದೇವತೆಗಳು, ಸ್ವರ್ಗಲೋಕ, ಬ್ರಹ್ಮಲೋಕ, ನರಕಲೋಕ, ಭೂಲೋಕ, ಪಾತಾಳ ಲೋಕ, 84 ಲಕ್ಷ ಜೀವರಾಶಿಗಳು. ಎಲ್ಲವನ್ನು ಮೂಟೆ ಕಟ್ಟಿಬಿಟ್ಟು ವೇದಾಂತ ಹೇಳ್ತಾರೆ. ಜಗತ್ತೇ ಜಾಯತೆ ಗಚ್ಚತಿ ತಿಷ್ಠತಿ. ಹುಟ್ಟುತ್ತದೆ, ಇರುತ್ತದೆ, ಹೋಗುತ್ತದೆ. ಇದಕ್ಕೆ ಪ್ರಪಂಚ ಎಂದು ಹೆಸರು. ಪ್ರಪಂಚ ಪುಲ್ಲಿಂಗ, ಜಗತ್ ನಪುಂಸಕಲಿಂಗ, ವಿಶ್ವಂ ನಪುಂಸಕಲಿಂಗ. ಇದಕ್ಕೆ ಹೆಸರು ಪ್ರಪಂಚ. ಇದಕ್ಕೆ ಬ್ರಹ್ಮಜ್ಞಾನಿಗಳು ಕೊಟ್ಟಿರುವಂತಹ ವಿಶೇಷಣ ಇಂದ್ರಜಾಲ. ಇಂದ್ರಜಾಲದಂತೆ ತೋರ್ತಾ ಇದೆ. ಯಾವುದು? ಅನಾತ್ಮನಃ. ಆತ್ಮನೊಬ್ಬನನ್ನ ಬಿಟ್ಟು, ಪ್ರತ್ಯೇಗಾತ್ಮ ಪರಬ್ರಹ್ಮ ತತ್ವವನ್ನು ಬಿಟ್ಟು ಉಳಿದೆಲ್ಲವೂ ಅನಾತ್ಮ ವಸ್ತುಗಳು. ಚಿನ್ನ ಬೆಳ್ಳಿ ಅನಾತ್ಮ ವಸ್ತು, ಸೈತು ಮನೆ ಮಠ ಅನಾತ್ಮ ವಸ್ತು, ಅರಮನೆ ಅನಾತ್ಮ ವಸ್ತು, ಸೂರ್ಯ ಚಂದ್ರರು ಅನಾತ್ಮ ವಸ್ತು, ಸಮುದ್ರಗಳು, ಪಂಚಭೂತಗಳು ಎಲ್ಲವೂ ಜೊಳ್ಳು. ಇಲ್ವೇ ಇಲ್ಲ. ಏನ್ ಸ್ವಾಮಿ ಇಷ್ಟೊಂದು ಸತ್ಯವಾಗಿ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಹೆಸರು ಇಂದ್ರಜಾಲ. ಕಂಡ ಮಾತಿಗೆ ಸತ್ಯವಾಗಿರ್ಬೇಕಾ? ಇಲ್ಲ. ಇದು ಸ್ವತಶ್ಚ ಅಸಿದ್ಧೇ. ತಾನೇ ತಾನಾಗಿ ಸಿದ್ಧವಾಗಲಾರದು. ಯಾವುದೇ ಅನಾತ್ಮ ವಸ್ತುವಿಗೆ ಸಿದ್ಧಿ ಬರಬೇಕಾದರೆ ಆತ್ಮನಿಂದ. ಕಣ್ಣು ತಾನೇ ಸಿದ್ಧವಾಗಲಾರದು, ದೇಹ ತಾನೇ ಸಿದ್ಧವಾಗಲಾರದು, ಪ್ರಪಂಚ ತಾನೇ ಸಿದ್ಧವಾಗಲಾರದು. ಸ್ವತಶ್ಚ ತನ್ನಿಂದಲೇ ಈ ದ್ವೈತ ಇಂದ್ರಜಾಲವು ಅಸಿದ್ಧೇ, ಸಿದ್ಧವಾಗಲು ಸಾಧ್ಯವಿಲ್ಲ. ಅನಾತ್ಮ ವಸ್ತು. ಇದಕ್ಕೆ ಕಾರಣ ಕೊಡ್ತಾ. ಯಾಕೆ ಸಿದ್ಧವಾಗ್ತದೆ? ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಸ್ವಾಮಿ, ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯವ? ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲು ಮಾನವ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತ್ಯಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಃ
ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸದ್ಗುರುವು ಮಾತನಾಡುವ ಭಗವಂತ. ಯಾವಾತನ ಉಪದೇಶ ಕೇಳುವಾಗ ಸಮಕಾಲದಲ್ಲಿಯೇ ಕೇಳುವವನ ಅನುಭವಕ್ಕೆ ಹೊಂದುತ್ತದೆಯೋ ಅವನೇ ಸದ್ಗುರು. ಅನಿತ್ಯ ಫಲಗಳಿಗಾಗಿಯೇ ಕೇವಲ ಕರ್ಮಗಳನ್ನು ಆಚರಿಸದೆ ಭಗವದರ್ಪಣ ಬುದ್ಧಿಯಿಂದ ಭಗವಂತನೇ ಬೇಕು ಎಂದು ಮಾಡುವ ಎಲ್ಲ ಕರ್ಮಗಳು ಕರ್ಮಯೋಗವೇ. ಇದರ ಫಲ ಚಿತ್ತಶುದ್ಧಿ ದ್ವಾರ ಆತ್ಮಜ್ಞಾನ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥರಾದವರೆಲ್ಲರೂ ಬ್ರಾಹ್ಮಣರೇ, ಕೇವಲ ಜಾತಿಯಿಂದಲ್ಲ. ಭಗವಾನ್ ಶಂಕರರ ಪರಮ ಗುರುಗಳಾದ ಶ್ರೀ ಗೌಡಪಾದಾಚಾರ್ಯರು ತಮ್ಮ ಮಾಂಡುಕ್ಯಕಾರಿಕೆಯಲ್ಲಿ ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಎಂಬುದಾಗಿ ಮಾಯಾಜಾಲದ ಬಗ್ಗೆ ತಿಳಿಸುತ್ತಾರೆ. ಮಾಯಾ ಪಾಶದ ಬಂಧದೆ ಬರಿದೆ ನೋಯದಿರಲು ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಮಾಯಾತೀತ ನಿನಾಗುವ ಪರಮೋಪಾಯವ ಮಾಡಲೋ ಮಾನವ. ಮಾಯಾತೀತ ನಿನಾಗುವ ಪರಮೋಪಾಯವ ಮಾಡಲೋ ಮಾನವ. ಈ ಲೋಕದ ಪರಲೋಕದ ಸುಖದೊಳು ಲೋಲನಾಗದಿರೋ ಮಾನವ. ಈ ಲೋಕದ ಪರಲೋಕದ ಸುಖದೊಳು ಲೋಲನಾಗದಿರೋ ಮಾನವ. ಮೇಲೆ ಮೇಲೆ ನಿನಿದರ ದೋಷಗಳ ಆಲೋಚಿಸುತ್ತಿರೋ ಮಾನವ. ಮೇಲೆ ಮೇಲೆ ನಿನಿದರ ದೋಷಗಳ ಆಲೋಚಿಸುತ್ತಿರೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ರಾಗದ್ವೇಷದ ಸೆಳೆತಕ್ಕೆ ಸಿಲ್ಕದೆ ಜಾಗರೂಕನಿರೋ ಮಾನವ. ರಾಗದ್ವೇಷದ ಸೆಳೆತಕ್ಕೆ ಸಿಲ್ಕದೆ ಜಾಗರೂಕನಿರೋ ಮಾನವ. ನೀಗಿ ಮೋಹದಾವರಣವನಿಲ್ವ ಸುಯೋಗವನರಸೋ ಮಾನವ. ನೀಗಿ ಮೋಹದಾವರಣವನಿಲ್ವ ಸುಯೋಗವನರಸೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ.
ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಕೆಡದಿರೋ ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಕೆಡದಿರೋ ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಇಂದ್ರಜಾಲವೀ ಸರ್ವ ಪ್ರಪಂಚ ನಿಸ್ತಂದ್ರಿಯೊಳಿದ ತಿಳಿ ಮಾನವ. ಇಂದ್ರಜಾಲವೀ ಸರ್ವ ಪ್ರಪಂಚ ನಿಸ್ತಂದ್ರಿಯೊಳಿದ ತಿಳಿ ಮಾನವ. ಇಂದ್ರಿಯಗಳ ಗೆಲು ಶಂಕರ ಗುರುವರ ಸಾಂದ್ರ ಭಕುತಿಯೊಳೆ ಮಾನವ. ಇಂದ್ರಿಯಗಳ ಗೆಲು ಶಂಕರ ಗುರುವರ ಸಾಂದ್ರ ಭಕುತಿಯೊಳೆ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಮಾಯಾತೀತ ನಿನಾಗುವ ಪರಮ ಉಪಾಯವ ಮಾಡಲೋ ಮಾನವ. ಹೇ ಮಾನವ, ಹೇ ಮಾನವ, ಹೇ ಮಾನವ. ರಜ್ಜು ಸರ್ಪ ಕಾಣ್ತಾ ಇದೆ, ಸತ್ಯವ? ಐಸ್ ಕ್ರೀಮ್ ಕಾಣಿಸ್ತಾ ಇದೆ, ಸತ್ಯವ? ಮನೆ ಕಾಣಿಸ್ತಾ ಸತ್ಯ, ಬರೀ ಸುಳ್ಳು. ಕಂಡದ್ದೆಲ್ಲ ಸತ್ಯವಲ್ಲ. ಯಾಕೆ ಅಂದ್ರೆ ಸ್ವತಃ ಸಿದ್ಧ ವಾಕ್ಯ ತುಂಬಾ ಸೊಗಸಾಗಿದೆ. ಓದ್ತೆ ನೋಡಿ. ಸ್ವತಃ ಸಿದ್ಧಾತ್ಮ ಚೈತನ್ಯ ಪ್ರತಿಬಿಂಬಿತ ವಿಚಾರಿತ ಸಿದ್ಧಿಕಾನವಬೋಧೋತ್ಥ ಇತರೇತರ ಸ್ವಭಾವಾಪೇಕ್ಷ ಸಿದ್ಧತ್ವಾದ್ ದ್ವೈತಸ್ಯ ಇಂದ್ರಜಾಲಸ್ಯ. ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಇಂಥ ವಾಕ್ಯ ಪುಂಜವನ್ನ ಬರೆಯುವ ಸಾಮರ್ಥ್ಯವೇ ಹೊರತು ಉಳಿದ ಸಾಮಾನ್ಯ ಪಂಡಿತರಿಗೆ ಖಂಡಿತ. ಇದಕ್ಕೆಲ್ಲ ಪೂಜ್ಯ ಸದ್ಗುರುಗಳು ಸೊಗಸಾಗಿ ನಮ್ಮ ಕ್ಲೇಶಾಪಹ ವಿವರಿಸ್ತಾರೆ. ನೋಡೋಣ. ಸ್ವತಃ ಸಿದ್ಧ ಆತ್ಮ ಚೈತನ್ಯ. ಆತ್ಮನೇ ಚೈತನ್ಯ ಸ್ವರೂಪ. ನಾನೇ ಆತ್ಮ, ನಾ ಚೈತನ್ಯ ಸ್ವರೂಪ. ನಾನು ಮಾತ್ರ ಸ್ವತಃ ಸಿದ್ಧನಾಗಿದ್ದೇನೆ. ಯತ್ ಸಿದ್ಧ ವಿಧಮ ಸಿದ್ಧಿ ಯದ ಸಿದ್ಧೌ ನ ಕಿಂಚನ ಪ್ರತ್ಯಕ್ ಧರ್ಮೈಕ ನಿಷ್ಠಸ್ಯ ಯಾಥಾತ್ಮ್ಯಂ ವಕ್ಷ್ಯತೆ ಸ್ಫುಟಂ. ಆತ್ಮನ ಹೆಸರು ಸ್ವತಃ ಸಿದ್ಧ, ಸ್ವಯಂ ಸಿದ್ಧ ಆತ್ಮ. ನ ಪ್ರಮಾಣೈ ಸಾಧ್ಯ ಆತ್ಮ. ಯಾವ ಪ್ರಮಾಣಗಳು ಬೇಕಾಗಿಲ್ಲ ಆತ್ಮನ ಸಿದ್ಧಿಗೆ. ನಾನಿದ್ದೇನೆ ಹೇಗೆ ಗೊತ್ತು? ಕಣ್ಣು ಹೇಳ್ತಾ ಇದೆ ತಪ್ಪು, ಮನಸ್ಸು ಹೇಳ್ತಾ ಇದೆ ತಪ್ಪು. ನನ್ನಿಂದ ಮನಸ್ಸು, ನನ್ನಿಂದ ಕಣ್ಣಾದ್ರಿಂದ ಇಂದ್ರಿಯಗಳಿಂದ ಆತ್ಮನ ಸಿದ್ಧವಾಗ್ತಾ ಇಲ್ಲ. ಸ್ವತಃ ಸಿದ್ಧನಾಗಿದ್ದಾನೆ. ಆತ್ಮ ಚೈತನ್ಯ. ಅಬ್ಬಾ, ಆತ್ಮನಃ ಚೈತನ್ಯಂ, ಆತ್ಮ ಚೈತನ್ಯಂ, ಆತ್ಮರೂಪಂ ಚೈತನ್ಯಂ. ಆತ್ಮ ಚೈತನ್ಯ ಸ್ವರೂಪನಾಗಿರುವ ನಾನು ಸ್ವತಃ ಸಿದ್ಧನಾಗಿದ್ದೇನೆ. ನಾನಿದೇನೆ ಎನ್ನುವುದನ್ನ ಯಾರು ಹೇಳ್ಬೇಕಾಗ್ತಿಲ್ಲ. ಮಹಾರಾಜ ಬಂದ್ಬಿಟ್ಟು ನೀನ್ ಇದೀಯಾ ಅಂತ ಹೇಳ್ಬೇಕಾಗ್ತಿಲ್ಲ.
ನನ್ನಿಂದ ಮಹಾರಾಜ, ಮಹಾರಾಜನಿಂದ ನಾನಲ್ಲ. ನನ್ನಿಂದ ಪ್ರಧಾನಮಂತ್ರಿ, ಪ್ರಧಾನಮಂತ್ರಿಯಿಂದ ನಾನಲ್ಲ. ನಾ ಸಿದ್ಧವಾದ ಮೇಲೆ ಎಲ್ಲವನ್ನೂ ಸಿದ್ಧ ಮಾಡ್ತೇನೆ. ಹೀಗೆ ಸ್ವತಃ ಸಿದ್ಧನು ಆತ್ಮ ಚೈತನ್ಯವಾಗಿರುವಂತ ತನ್ನಿಂದ ಪ್ರತಿಬಿಂಬಿತ ಆತ್ಮನ ಚೈತನ್ಯ ಬಿದ್ದ ಮೇಲೆ ಅನಾತ್ಮ ವಸ್ತುಗಳಿಗೆ ಅವಿಚಾರಿತ ಸಿದ್ಧಿಕ ವಿಚಾರ ಮಾಡದಿರುವುದರಿಂದ ಬದುಕಿದೆ. ಈ ಪ್ರಪಂಚವೆಲ್ಲವೂ ಕೂಡ ಅವಿಚಾರಿತ ಸಿದ್ಧವಾಗಿದೆ, ವಿಚಾರವನ್ನೇ ಮಾಡಿದೆ. ಬ್ರಹ್ಮಜ್ಞಾನಿ ಮಾತ್ರ ವಿಚಾರವನ್ನು ಮಾಡಿ ಇದೆಲ್ಲವೂ ಆತ್ಮೈವೇದಂ ಸರ್ವಂ. ನೋಡಿ, ಇದಕ್ಕೆ ಹೆಸರು ವಸ್ತುತಂತ್ರಜ್ಞಾನ. ಹೋದ್ ತಿಂಗಳು ಒಂದು ಪುಸ್ತಕವನ್ನ ಪ್ರಕಾಶನ ಮಾಡಿದ್ದೇವಲ್ವೇ, ನಾನು ಯಾರಾದ್ರೂ ವಿದ್ವಾಂಸರು ಬಂದು ಕೇಳ್ತೀನಿ, ಸ್ವಾಮಿ ವಸ್ತುತಂತ್ರಜ್ಞಾನ ಶಬ್ದ ಕೇಳಿದ್ದೀರಾ ಅಂತ. ಇಲ್ವಲ್ಲ ಶರ್ಮಾಜಿಯವರೇ, ವಸ್ತುತಂತ್ರಜ್ಞಾನ ಶಬ್ದವನ್ನೇ ಕೇಳಿಲ್ಲ ಅಂತಾರೆ. ಹರಿಕಥೆ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ದೊಡ್ಡವರಾಗಿರ್ತಾರೆ. ಅಂತವನಿಗೆ ವಸ್ತುತಂತ್ರಜ್ಞಾನ ಶಬ್ದವೇ ಗೊತ್ತಿಲ್ಲ. ಇನ್ನೇನು ಅದ್ವೈತ ವೇದ ಅಂತ ಅರ್ಥವಾಗತ್ತೆ. ಅದ್ವೈತ ವೇದ ಅಂತ ತುಂಬಾ ಸುಲಭ, ತುಂಬಾ ಸರಳ ಮತ್ತು ಅರ್ಥ ಮಾಡಿಕೊಂಡರೆ ತುಂಬಾ ಸುಂದರ. ಸುಲಭ, ಸುಂದರ, ಸರಳ ಯಾವುದು ಅದ್ವೈತ ವೇದ ಅಂತ. ಅದು ಕ್ರಮ ಇದೆ. ಅಧ್ಯಾರೋಪ ಅಪವಾದ ಕ್ರಮದಿಂದ ವಸ್ತುತಂತ್ರಜ್ಞಾನದ ವಿಚಾರ ಹೋದ್ರೆ ಅದ್ವೈತ ವೇದ ಅಂತ ಅರ್ಥವಾಗ್ಬಿಟ್ಟು ಈಗಲೇ ನಾವು ಅದ್ವೈತಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ್ಬಿಡ್ಬೋದು. ನಾವೆಲ್ಲಿ ತಪ್ಪು ಮಾಡ್ತೇವೆ ಅಂದ್ರೆ ರಮಣ ಮಹರ್ಷಿಗೆ ನೋಡ್ಬಿಡ್ತೇವೆ. ಬೇಡ, ನಮಗೆ ರಮಣ ಮಹರ್ಷಿಗಳು ಬೇಡ, ಶಂಕರಾಚಾರ್ಯರು ಬೇಡ. ಅವ್ರು ಉಪದೇಶ ಮಾಡಿರುವ ಸಂದೇಶಗಳನ್ನ ಅನುಭವದಲ್ಲಿ ಕಂಡ್ಕೋತಾ ಬಂದ್ಬಿಟ್ರೆ ನಾನೇ ರಮಣ, ನಾನೇ ಶಂಕರ ಅಂತ ಅನುಭವ ಆಗುತ್ತೆ. ಆಗಬೇಕು. ಸ್ವತಃ ಸಿದ್ಧನಾಗಿರುವ ಆತ್ಮ ಚೈತನ್ಯದ ಬೆಳಕಿನಿಂದ ಪ್ರತಿಬಿಂಬಿತವಾಗಿ ದ್ವೈತ ಪ್ರಪಂಚ ತೋರ್ತಾ ಇದೆ. ಅವಿಚಾರಿತ ಸಿದ್ಧಿಕ ವಿಚಾರ ಮಾಡದಿರುವುದರಿಂದ ಅಸ್ತಿತ್ವ ಬಂದಿದೆ. ವಿಚಾರವೇ ದೊಡ್ಡ ಅರಮನೆ, ಒಂದು ಎಷ್ಟು ಹೇಳ 1000 ಕೋಟಿ ರೂಪಾಯಿ, 1,000 ಕೋಟಿ ರೂಪಾಯಿ ಖರ್ಚು ಅರಮನೆ ಕಳಿಸಿದ್ದಾರೆ. ಜ್ಞಾನಿ ನೋಡ್ತಾನೆ, ಇದಿಲ್ವೇ ಇಲ್ಲ, ನಾನೇ ಅರಮನೆ ರೂಪದಿಂದ ತೋರ್ತಾ ಇದ್ದೇನೆ. ವಿಚಾರ ಮಾಡಿದರೆ ಏನಿದೆ ಅರಮನೆಯಲ್ಲಿ? ಕಲ್ಲು, ಸಿಮೆಂಟು, ಕಬ್ಬಿಣ, ಇಟ್ಟಿಗೆ, ಮರಳು. ಹೌದಾ? ಬ್ರಹ್ಮಜ್ಞಾನಿಗಳಂತ ಮೇಧಾವಿಗಳು ಪ್ರಪಂಚದ ನೋಡಕ್ಕೆ ಅತ್ಯಂತ ಸರಳ, ಸಿಂಪ್ಲಿಸಿಟಿ. ಆದರೆ ಅದು ವಿಚಾರ ಕ್ರಮ ಅದ್ಭುತ, ಹೈಯೆಸ್ಟ್ ಥಿಂಕಿಂಗ್ ಅವರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರೇ ನಮಗೆ ಜ್ವಲಂತ, ಜೀವಂತ, ಅದ್ಭುತವಾದ ಉದಾಹರಣೆ. ಚೈತನ್ಯದ ಪ್ರತಿಬಿಂಬದಿಂದ ತೋರುತ್ತಿರುವ ಅವಿಚಾರಿತ ಸಿದ್ಧವಾಗಿರುವ ಆತ್ಮಾನವಬೋಧ, ಆತ್ಮನ ನಿಜ ತತ್ವವನ್ನ ಅನವಬೋಧ ತಿಳಿದುಕೊಳ್ಳದಿರುವುದರಿಂದ ಮುತ್ತ ತೋರ್ತಾ ಇದೆ. ಇತರೇತರ ಸ್ವಭಾವ ಒಂದರಿಂದ ಮತ್ತೊಂದು ಸಿದ್ಧವಾಗ್ತಾ ಇದೆ. ಪ್ರಮಾಣದಿಂದ ಪ್ರಮೇಯ ಸಿದ್ಧವಾಗ್ತಾ ಇದೆ, ಪ್ರಮೇಯದಿಂದ ಪ್ರಮಾಣ ಸಿದ್ಧವಾಗ್ತಾ ಇದೆ, ಪ್ರಮಾಣ ಪ್ರಮೇಯಗಳಿಂದ ಪ್ರಮಾತ ಸಿದ್ಧವಾಗ್ತಾ ಇದ್ದಾರೆ, ಪ್ರಮಾತವಿನಿಂದ ಪ್ರಮಾಣ ಪ್ರಮೇಯಗಳು ಸಿದ್ಧವಾಗ್ತಾ. ಎಲ್ಲರೂ ಕಳ್ಳರೇ, 10 ಜನ ಕಳ್ಳರಿದ್ದಾರೆ. ನಾವು ಕಳ್ತನ ಮಾಡಿಲ್ಲ ಅಂತ ಒಬ್ಬ, ಏನ್ ಪ್ರಮಾಣ? ಅವನು ಕೇಳಿ ಸರ್, ಅವನು ಕಳ್ಳ. ಅವನು ಹೇಳ್ತಾನೆ, ಸ್ವಾಮಿ ಇವನು ಕಳ್ತನ ಮಾಡಿಲ್ಲ, ಏನ್ ಪ್ರಮಾಣ? ಅವ್ರನ್ನ ಕೇಳಿ ಸರ್, ಅವನು ಹೇಳ್ತಾನೆ ಕಳ್ತನ, ಅವನು ಕಳ್ಳ. 10 ಜನ ಕಳ್ಳರು ಸೇರ್ಕೊಂಡ್ಬಿಟ್ಟು ಅವರೆಲ್ಲರೂ ಕೂಡ ನಾವು ಕಳ್ತನ ಮಾಡಿಲ್ಲ ಅಂತ ಹೇಳಿದರೆ ಬರೀ ಮೋಸ. ಏನಾಗಿದೆ? ಪ್ರಮಾತ, ಪ್ರಮಾಣ, ಪ್ರಮೇಯ ಈ ಮೂರೂ ಕೂಡ ಅವಿಚಾರಿತ ಸಿದ್ಧವಾಗಿವೆ. ಆಗಿಬಿಟ್ಟು ಒಂದರಿಂದ ಮತ್ತೊಂದು ಸಿದ್ಧ ಆಗ್ತಾ ಇದೆ. ಈಗ ತಂದೆ ಎನ್ನು ಯಾವಾಗ ಹೇಳ್ತೀವಿ? ಮಗನ ದೃಷ್ಟಿಯಿಂದ.
ಮಗ ಇಲ್ಲೇ ಇದ್ರೆ ತಂದೆ ತಂದೆ ಮಗ ಅಂತ ಹೇಳ್ತೇವೆ. ಮಗ ಅನ್ನು ಯಾವಾಗ ತಂದೆ ದೃಷ್ಟಿಯಿಂದ, ತಂದೆ ಇದ್ದರೆ ಅವನ ಮಗ, ಮಗ ಇದ್ದರೆ ಅವನ ತಂದೆ. ನೋಡಿ, ಮದುವೆಯಾದ ಮೇಲೆ ಯಾವುದೋ ಹುಡುಗಿ ಎಲ್ಲೋ ಇರ್ತಾಳೆ, ಬಾಂಬೆ ಹುಡುಗಿ, ಬೆಂಗಳೂರು ಹುಡುಗ ಮದುವೆ ಆಯ್ತು. ಆ ಹುಡುಗಿಗೂ ಹುಡುಗನಿಗೂ ಸಂಬಂಧ ಬೇರೆ. ಇವಾಗ ಗಂಡ ಹೆಂಡತಿ, ಆ ಹೆಂಡತಿಯ ತಂದೆ ಬಂದ್ರು ಮಾವ, ತಾಯಿ ಬಂದ್ರು ಅತ್ತೆ, ಅವನ ತಮ್ಮ ಬಂದ ಭಾವಮೈದ, ಎಲ್ಲವೂ ಕೂಡ ಇತರೇತರ ಅಪೇಕ್ಷೆ ಸಿದ್ಧ. ಬಹಳ ಚೆನ್ನಾಗಿದೆ. ಇತರೇತರ ಸ್ವಭಾವದಿಂದ, ಇತರೇತರ ಅಪೇಕ್ಷೆಯಿಂದ ಸಿದ್ಧವಾಗಿರುವುದರಿಂದ ಯಾವುದು? ದ್ವೈತ ಇಂದ್ರಜಾಲ, ದ್ವೈತ ರೂಪವಾಗಿರುವ ಇಂದ್ರಜಾಲ ಸಿದ್ಧವಾಗಿರುವುದರಿಂದ ಅನಾತ್ಮ ವಸ್ತುವಿಗೆ ಸ್ವತಃ ಸಿದ್ಧಿ ಇಲ್ಲ ಅಂದ್ರು. ಅದು ಸಂಬಂಧಪಟ್ಟಂತೆ ಶ್ಲೋಕ ಕನ್ವಯ. ನ ಸ್ವಯಂ, ದ್ವೈತ ವಸ್ತು ತಾನೇ ತಾನಾಗಿ ಸಿದ್ಧವಾಗಲಾರದು. ಇದು ಪುಸ್ತಕ ಅನ್ಬೇಕಾದ್ರೆ ಕಣ್ಣು ಬೇಕು, ಹೇಳಬೇಕು. ನಾನೂ ಇಲ್ಲ ಕಣ್ಣು ಇಲ್ಲ ಅಂದ್ರೆ ಪುಸ್ತಕ ಅಂತ ಹೇಗೆ ಹೇಳ್ತೀರ? ಪುಸ್ತಕಕ್ಕೆ ಪುಸ್ತಕತ್ವ ಬಂದದ್ದು ಆತ್ಮನಿಂದ. ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಆತ್ಮನೇ ಪುಸ್ತಕ ರೂಪದಲ್ಲಿ ತೋರ್ತಾ ಇದ್ದಾರೆ. ಇದಕ್ಕೆ ಎಷ್ಟು ಬೇಕಾದ್ರೂ ದೃಷ್ಟಾಂತ ಕೊಡ್ಬಹುದು. ಒಂದು ಬೆಳ್ಳಿಯಿಂದ ದಾನೆ ಮಾಡಿದ್ದಾರೆ. ಬೆಳ್ಳಿ 1,000 kg ತೂಕ ಬೆಳ್ಳಿ. 1 kgಗೆ 1 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆನೆ. ಅದರ ಸೊಂಡಿಲು ಏನು? ಬೆಳ್ಳಿ. ಆನೆಯ ಕಂಠ ಏನು? ಬೆಳ್ಳಿ. ದಂತ ಬೆಳ್ಳಿ, ಕಾಲುಗಳು ಬೆಳ್ಳಿ, ಬಾಲ ಬೆಳ್ಳಿ, ಹೊಟ್ಟೆ ಬೆಳ್ಳಿ, ಎಲ್ಲರೂ ಬೆಳ್ಳಿ ಅಂತ ಆದ್ಮೇಲೆ ಆನೆ ಅಂತ ಎಲ್ಲಿದೆ? ವಿಚಾರ ಮಾಡದಿರುವಾಗ ಆನೆ, ವಿಚಾರ ಮಾಡಿದ ಆನೆ ಇಲ್ಲವೇ ಇಲ್ಲ. ಹೌದೇ? ಬಾ, ಆತ್ಮೈವೇದಂ ಸರ್ವಂ ಅನ್ನುವುದೇ ಪರಮಾತ್ಮ. ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡಿಕೊಂಡಂತಹ ಮಹಾತ್ಮನನ್ನೇ ನಾವು ಬ್ರಹ್ಮಜ್ಞಾನಿ, ಜೀವನ್ ಮುಕ್ತ ಅಂತ ಕರಿತೇವೆ. ನ ಸ್ವಯಂ ಸಿದ್ಧಿ, ಅನ್ವಯವನ್ನು ಹೇಳ್ತೀನಿ ಈಗ, ಬೇಡ ಪದಚ್ಛೇದ ಪುನಃ ಮಾಡಿ ಅನ್ವಯ ಹೇಳ್ತೀನಿ ನೋಡ್ಕೊಳ್ಳಿ. ನ ಸ್ವಯಂ ಸ್ವಸ್ಯ ನಾನಾತ್ವಂ ನ ಅವಗತ್ಯಾತ್ಮನ ಯತಃ ನ ಉಭಾಭ್ಯಾಂ ಅಪಿ ಹತ್ತು ಅತಃ ಸಿದ್ಧಂ ಅದ್ವೈತಂ ದ್ವೈತ ಬಾಧಯ. ಎಷ್ಟು ಚೆನ್ನಾಗಿ ಭಗವಾನ್ ಸುರೇಶ್ವರಾಚಾರ್ಯರವರು ದ್ವೈತ ಬಾಧಯ, ದ್ವೈತ ಪ್ರಪಂಚವನ್ನ ಬಾಧ ಮಾಡುವ ಮುಖಾಂತರ ಅದ್ವೈತವನ್ನು ಸಿದ್ಧಿ ಮಾಡಿ. ಅದ್ವೈತ ಸಿದ್ಧಿ ಮಾಡಬೇಕಾದ್ದಿಲ್ಲ, ಅದ್ವೈತ ತತ್ವವನ್ನ ಸಿದ್ಧ ಮಾಡ್ತೇನೆ ಎನ್ನುವಂತಹದ್ದು ದಡ್ಡತನ. ಆದರೆ ಸಾಮಾನ್ಯ ಜನಗಳ ದೃಷ್ಟಿಯಿಂದ ಈ ಮಾತಾಡ್ತಾ ಇದ್ದಾರೆ. ಅನ್ವಯ ಹೇಳ್ತೇನೆ ಈಗ. ಸ್ವಸ್ಯ ಸ್ವಯಂ ನಾನಾತ್ವಂ ನ ಸಿದ್ಧಂ ಅವಗತ್ಯಾತ್ಮನ ನಾನಾತ್ವಂ ನ ಸಿದ್ಧಂ ಉಭಾಭ್ಯಾಮಪಿ ನಾನಾತ್ವಂ ನ ಸಿದ್ಧಂ ಯತಃ ಅತಃ ಅದ್ವೈತಂ ದ್ವೈತ ಬಾಧಯ ಸಿದ್ಧಂ. ಎಷ್ಟು ಸರಳವಾಗಿ ಅದ್ವೈತ ಸಿದ್ಧಾಂತವನ್ನ ಭಗವಾನ್ ಸ್ವರೇಶ್ವರಾಚಾರ್ಯರವರು ನಮಗೆ ಅರ್ಥ ಮಾಡ್ತಾ ಇದ್ದಾರೆ. ಈ ದ್ವೈತ ಪ್ರಪಂಚಕ್ಕೆ ಸ್ವಯಂ ತನ್ನಷ್ಟಿಗೆ ತಾನೇ, ಸ್ವಸ್ಯ ತನಗೆ, ಸಿದ್ಧಿ ನಾಸ್ತಿ, ಸಿದ್ಧಿ ಎನ್ನುವುದಿಲ್ಲ. ಯಾವುದೇ ದ್ವೈತ ವಸ್ತು ತಾನೇ ತಾನಾಗಿ ಸಿದ್ಧವಾಗಲಾರದು. ನ ಅವಗತ್ಯಾತ್ಮನ, ಅವಗತ್ಯ ಸ್ವರೂಪನಾದ ಆತ್ಮನ ದೃಷ್ಟಿಯಿಂದ ನೋಡಿದಾಗ ಇರುವುದು ಆತ್ಮನೇ ಹೊರತು ಅನಾತ್ಮವಿಲ್ಲವೇ ಇಲ್ಲ. ಉಭಾಭ್ಯಾಂ ದ್ವೈತಾದ್ವೈತ ರೂಪದಿಂದ, ದ್ವೈತದಿಂದ ನೋಡೋಣ ಅಂತಿಲ್ಲ, ಅದ್ವೈತ ರೂಪದಿಂದ ಇಲ್ಲ. ಅತಃ ಆದ್ದರಿಂದ ದ್ವೈತ ಬಾಧಯ, ಈ ದ್ವೈತ ಪ್ರಪಂಚವನ್ನ ಬಾಧ ಮಾಡಿಕೊಳ್ಳುವುದರಿಂದ ಅದ್ವೈತಂ ಸಿದ್ಧಂ, ಅದ್ವೈತ ಸಿದ್ಧಾಂತ ಸಿದ್ಧಾಂತ. ನನಗೆ ತುಂಬಾ ಸಂತೋಷವಾಗಿತ್ತು.
ಶಂಕರ ಗೌಡಪಾದ ಸುರೇಶ್ವರಾಚಾರ್ಯರವರು ಎಷ್ಟು ಸುಂದರವಾಗಿ ಅದ್ವೈತ ಸಿದ್ಧಾಂತವನ್ನು ತಿಳಿಸಿದ್ದಾರೆ. ಇದು ಅರ್ಥವೇ ಮಾಡಿಕೊಳ್ಳದೆ ಮಹಾ ಪಂಡಿತೋತ್ತಮ ದೊಡ್ಡವರೆಲ್ಲರೂ ಕೂಡ ಅದ್ವೈತ ಸಿದ್ಧಾಂತವನ್ನ ನಿಂದೆ ಮಾಡ್ತಾರೆ. ಪಾಪ ಏನ್ ಹೇಳ್ಬೇಕು ಅವನಿಗೆ, ತಪ್ಪು ಮಾಡಬಾರ್ದು ಅವತ್ತಿಗೆ. ಈಗ ಗುರುಗಳು ಬರೆದಿರುವ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು ಓದ್ತೇನೆ ನೋಡಿ. ಸಂಸ್ಕೃತ ಗ್ರಂಥ 251ನೇ ಪುಟ. ಆತ್ಮನಃ ಅದ್ವೈತತ್ವ ಸಿದ್ಧಿ. ಆತ್ಮನು ಅದ್ವೈತ ಸ್ವರೂಪನಾಗಿದ್ದಾನೆ ಎನ್ನುವುದು ಸಿದ್ಧಿ ಆಗ್ತಾ ಇದೆ. ಎಷ್ಟು ಬರೆದಿದೆ, ತುಂಬಾ ಬರಬೇಡಿ ನೋಡುವ. ಇದಕ್ಕೆ 1.25 ಪುಟ ಬರೆದಿದೆ, ಓದ್ತೇನೆ ಪರವಾಗಿಲ್ಲ. ಅಥೈವಂ ಶೋಧಿತ ತ್ವಂ ಪದಾರ್ಥಸ್ಯ ಅದ್ವೈತ ತತ್ವಂ ಅಯತ್ನೇನೈವ ಸೇತ್ಸ್ಯತಿ ಇತಿ ಉತ್ತರ ಶ್ಲೋಕಾರ್ಥಃ. ಹೀಗೆ ಶೋಧಿತ ತ್ವಂ ಪದಾರ್ಥಸ್ಯ, ತ್ವಂ ಪದಾರ್ಥವನ್ನ ಶೋಧನೆ ಮಾಡ್ತಾ ಹೋದರೆ, ತ್ವಂ ಅನ್ನುವಂಥ ಪದಾರ್ಥ ಜೀವ, ಅವನ ಸ್ವರೂಪವನ್ನ ಶೋಧನೆ ಮಾಡ್ತಾ ಹೋದರೆ ಅದ್ವೈತ ತತ್ವವು ಅಯತ್ನೇನೈವ ಸೇತ್ಸ್ಯತಿ, ಸೇತ್ಸ್ಯತಿ ಯುಜ್ಯತೆ, ಸೇತ್ಸ್ಯತಿ ಸಿದ್ಧ್ಯತಿ ಇತ್ಯರ್ಥ. ಇದನ್ನು ಹೇಳುವುದಕ್ಕಾಗಿ ಮುಂದೆ ಶ್ಲೋಕ ಬಂದಿದೆ ಎಂದು. ತದಾ ಆತ್ಮಾನವಬೋಧೋತ್ಥ ಇತ್ಯೇತತ್ಪರ್ಯಂತಂ ದ್ವೈತೇಂದ್ರಜಾಲಸ್ಯ ವಿಶೇಷಣಂ 97 ಶ್ಲೋಕ ಸಂಬಂಧ ಗ್ರಂಥಸ್ಥ ಸ್ವತಃ ಸಿದ್ಧಾನುದಿತ ಅನಸ್ತಮಿತ ಕೂಟಸ್ಥ ಆತ್ಮ ಪ್ರಜ್ಞಾನ ಮಾತ್ರ ಶರೀರ ಪ್ರತಿಬಿಂಬಿತ ಇತ್ಯಾದಿವತ್ ವ್ಯಾಖ್ಯೇಯಂ. ಸ್ವರೇಶ್ವರಾಚಾರ್ಯರೇ ಜೋರು, ಅವರಿಗಿಂತಲೂ ಜೋರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಇಲ್ಲಿ ಈ ವಾಕ್ಯ ಇದೆಯಲ್ಲ, ಸ್ವತಃ ಸಿದ್ಧಾತ್ಮ ಚೈತನ್ಯ, ಇದು ದ್ವೈತೇಂದ್ರ ಜಾಲಸ್ಯ ಎನ್ನುವುದಕ್ಕೆ ವಿಶೇಷಣ ಅಂತ ತಿಳ್ಕೊಳ್ಬೇಕು. ಹಿಂದೆ 97 ಶ್ಲೋಕ, 7 90 90 97ನೇ ಶ್ಲೋಕದಲ್ಲಿ ಹೇಳಿರುವ ಸಂಬಂಧ ವಾಕ್ಯದಂತೆ ಇಲ್ಲಿಯೂ ಅರ್ಥವನ್ನ ಮಾಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ಪರವಾಗಿಲ್ಲ, ಮುಂದಕ್ಕೆ ಹೋಗ್ಬಿಡ್ತೇನೆ. ಏವಂ ಅನವಬೋಧೋತ್ಥತ್ವಾತೆ, ಅನವಬೋಧದಿಂದ ವಿಚಾರ ಮಾಡದಿರುವುದರಿಂದ ತೋರುತ್ತಿರುವುದರಿಂದಲೂ ಇತರೇತರ ಸ್ವಭಾವ ಅಪೇಕ್ಷಿಸಿದ್ದತ್ವಾಚ್ಯ ಪ್ರಮಾತೃವಿನಿಂದ ಪ್ರಮೇಯ, ಪ್ರಮಾತೃವಿನಿಂದ ಪ್ರಮಾಣ, ಪ್ರಮಾಣದಿಂದ ಪ್ರಮೇಯ, ಒಂದರಿಂದ ಮತ್ತೊಂದು ಸಿದ್ಧವಾಗುತ್ತಿರುವುದರಿಂದಲೂ ಸ್ವತಶ್ಚ ಅಸಿದ್ಧೆ, ತಾನೇ ತಾನಾಗಿ ಸಿದ್ಧವಾಗದಿರುವುದರಿಂದಲೂ ಎಂದು 2 ಹೇತುಗಳನ್ನ ಇಟ್ಕೊಳ್ಬೇಕು. ಅನವಬೋಧೋತ್ತಮ್ ರಜ್ಜ ಸರ್ಪಾಧಿಪತಿ, ರಜ್ಜು ಸರ್ಪ ತೋರುವುದಕ್ಕೆ ಕಾರಣವೇನು? ಅವಿಚಾರ ಸಿದ್ಧ, ಕತ್ತಲೆಯಲ್ಲಿ ಸರಿಯಾಗಿ ಕಾಣಿಸದೆ ಇದ್ದದ್ದರಿಂದ ಇದ್ದಂತ ಹಗ್ಗ ಆವಾಗ ತೋರ್ತಾ ಇದೆ. ಅದೇ ರೀತಿಯಲ್ಲಿ ಇರುವಂತ ಆತ್ಮನೊಬ್ಬನೇ ಅವಿಚಾರ ಸಿದ್ಧವಾದ್ದರಿಂದ ದ್ವೈತ ಪ್ರಪಂಚ ರೂಪನ ತೋರ್ತಾ ಇದ್ದಾರೆ. ಅತಃ ನ ಸ್ವತಃ ಸಿದ್ಧಂ ಇತರೇತರ ಸಾಪೇಕ್ಷ ಸಿದ್ಧಂ. ಪಿತೃತ್ವ ಪುತ್ರ ನೋಡಿದ್ರ, ಪಿತೃತ್ವ ಪುತ್ರತ್ವಾಧಿಪತಿ ದಶರಥ ತಂದೆಯೋ ಮಗನೋ? ಯಾರಿಗೆ? ರಾಮಚಂದ್ರ. ತಂದೆಯೋ ಮಗನೋ? ಯಾರಿಗೆ? ದಶರಥನಿಗೆ ಮಗ, ಲವಕುಶಲರಿಗೆ ತಂದೆ. ರಾಮ ಸ್ವತಃ ಏನು? ಪರಬ್ರಹ್ಮ ತತ್ವ. ಚೆನ್ನಾಗಿದೆ. ಪಿತೃತ್ವ ಪುತ್ರತ್ವಾದಿಗಳಂತೆ, ಪಿತೃದೃಷ್ಟಿಯಿಂದ ಪುತ್ರ, ಪುತ್ರ ದೃಷ್ಟಿಯಿಂದ ಪಿತೃ, ಸ್ವತಃ 2 ಅಲ್ಲ. ಏವಂ ಉತ್ಪತ್ತಿಯಲ್ಲಿ ಆತ್ಮ ಅನವಬೋಧಾಪೇಕ್ಷಂ, ಹುಟ್ಟುವಾಗ ಆತ್ಮನನ್ನ ತಿಳಿದುಕೊಳ್ಳದಿರುವುದರಿಂದ ತೋರ್ತಾ ಇದೆ. ಸ್ಥಿತಿಯಲ್ಲಿ ಇತರೇತರ ಸ್ವಭಾವಾಪೇಕ್ಷವಾಗಿ ದ್ವೈತೇಂದ್ರ ಜಾಲದಂತೆ ತೋರ್ತಾ ಇದೆ. ಹುಟ್ಟುವಾಗ ಆತ್ಮ ಅನವಬೋಧ ನಿಮಿತ್ತ, ತೋರುವಾಗ ಇಂದ್ರಜಾಲದಂತೆ ತೋರ್ತಾ ಇದೆ. ಗ್ರಾಹಕಾಪೇಕ್ಷಂ ಗ್ರಹಣಂ
ಗ್ರಹಣಾಪೇಕ್ಷ ಗ್ರಾಹಕ ನಾ ಹೇಳಿದ್ನಲ್ಲ, ಗ್ರಾಹಕನ ದೃಷ್ಟಿಯಿಂದ ಗ್ರಹಣ, ಗ್ರಹಣದ ದೃಷ್ಟಿಯಿಂದ ಗ್ರಾಹಕ. ಏವಂ ಗ್ರಾಹ್ಯಾಪೇಕ್ಷಂ ಗ್ರಹಣಂ ಗ್ರಹಣಾಪೇಕ್ಷಂಚ ಗ್ರಹಿಷ್ಠ ಬರೀತಾರೆ ಸ್ವಾಮಿ. ಗ್ರಾಹ್ಯದ ದೃಷ್ಟಿಯಿಂದ ಗ್ರಹಣ, ಗ್ರಹಣದ ದೃಷ್ಟಿಯಿಂದ ಗ್ರಾಹ್ಯ. ಏವಂ ಗ್ರಾಹ್ಯ ಗ್ರಾಹಕಯೋ ಅಪಿ ಇತರೇತರ ಆಶ್ರಯ ಸಿದ್ಧಿಕತ್ವಂ ಬೋಧ್ಯಂ. ಇದೇ ರೀತಿಯಲ್ಲಿ ಗ್ರಾಹ್ಯವಿದ್ದದ್ದರಿಂದ ಗ್ರಾಹಕ, ಗ್ರಾಹಕವಿದ್ದದ್ದರಿಂದ ಗ್ರಾಹ್ಯ. ಕಣ್ಣು ಪ್ರಮಾಣವಾಗಿದೆ. ಯಾಕೆ? ಪುಸ್ತಕದ ದೃಷ್ಟಿಯಿಂದ ಪುಸ್ತಕ ವಸ್ತುವಾಗಿದೆ. ಯಾಕೆ? ಕಣ್ಣಿಗೆ ಗೋಚರವಾಗಿದೆ. ಎಲ್ಲ ಇತರೇತರ ಅಪೇಕ್ಷೆ ಸಿದ್ಧಿಯಾಗ್ತಾ ಇವೆ. ಇದನ್ನೇ ನೋಡಿ, ಬೃಹದ್ವಾರ್ತಿಕೇಪಿ ಇದ ಮುಕ್ತಂ ಭಗವತ ಸುರೇಶ್ವರಾಚಾರ್ಯನ. ಗುರುಗಳ ಕಣ್ಣು ಹೇಗೆ ಹೋಗ್ತಾ ಇದೆ? ಯಾರು ಇಲ್ಲ ಸ್ವಾಮಿ. 14 ಲೋಕಗಳಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತಹ ಮಹಾತ್ಮರು, ಬ್ರಹ್ಮಜ್ಞಾನಿ ಪುಂಗವರು, ವಿಮರ್ಶಕರು, ವಿಚಾರವಾದಿಗಳು, ಅದ್ವೈತ ವೇದಾಂತಿಗಳು ಯಾರು ಇಲ್ಲ ನೋಡಿ. ಈ ನೈಷ್ಕರ್ಮ್ಯ ಸ್ಥಿತಿ ವ್ಯಾಖ್ಯಾನ ಮಾಡುವಾಗ ಪೂಜ್ಯ ಸದ್ಗುರುಗಳು ಬೃಹದಾರಣ್ಯಕ ಭಾಷಾ ವಾರ್ತಿಗೆ ಜಂಪಾಡ್ತಾ ಇದ್ದಾರೆ. ಪ್ರಮಾತ್ರಾದೀಹ ಯತ್ಕಿಂಚಿತ್ ಪ್ರತ್ಯಗಜ್ಞಾನ ಹೇತುಕಂ ಅನ್ಯೋನ್ಯಾಪೇಕ್ಷ ಸಿದ್ಧತ್ವಾತ್ ಮಿಥ್ಯಾ ತದಪಿ ಪೂರ್ವವತ್. ಬೃಹದಾರಣ್ಯಕ ಭಾಷಾ ವಾರ್ತಿಕ 1ನೇ ಅಧ್ಯಾಯ 4ನೇ ಬ್ರಾಹ್ಮಣ 477ನೇ ಶ್ಲೋಕ. ಯಾವ ವಿದ್ವಾಂಸರಿಗೆ ಗೊತ್ತಿದೆ? ಇದು ಯಾರಿಗೂ ಗೊತ್ತಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಯಾರಪ್ಪ ಸಾಟಿ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೇ ಸಾಟಿ. ಇದಕ್ಕೆ ಪದಚ್ಛೇದ ಮಾಡ್ತೇನೆ. ಪ್ರಮಾತ್ರಾದಿ ಇಹ ಯತ್ ಕಿಂಚಿತ್ ಪ್ರತ್ಯಗಜ್ಞಾನ ಹೇತುಕಂ ಅನ್ಯೋನ್ಯಾಪೇಕ್ಷ ಸಿದ್ಧಿತ್ವಾತ್ ಮಿಥ್ಯಾ ತದಪಿ ಪೂರ್ವವತೆ. ಚೆನ್ನಾಗಿ ಪ್ರಮಾತ್ರಾದಿ ಪ್ರಮಾತ್ರ ಪ್ರಮಾಣ ಪ್ರಮೇಯಗಳು 3 ಕೂಡ ಪ್ರತ್ಯಗಜ್ಞಾನ ಪ್ರತ್ಯಗಾತ್ಮನನ್ನ ತಿಳಿದುಕೊಳ್ಳದಿರುವುದರಿಂದ ತೋರ್ತಾ ಇದೆ. ಪ್ರತ್ಯಗಾತ್ಮನ ಜ್ಞಾನವಾಗಿ ಬಿಟ್ಟರೆ ಪ್ರಮಾತ್ರ ಪ್ರಮಾಣ ಪ್ರಮೇಯ ಎನ್ನುವ ಬೇರೆ ಇಲ್ಲ. ಬೆಳ್ಳಿಯ ಅಜ್ಞಾನದಿಂದ ಆನೆ ಕಾಣ್ತಾ ಇದೆ. ಆನೆ ಕಣ್ಣು, ಆನೆ ಕಿವಿ, ಆನೆ ಹೊಟ್ಟೆ, ಆನೆ ಕಾಲು, ಆನೆ ಬಾಲ ಎಲ್ಲವೂ ಕಾಣ್ತಾ. ಯಾಕೆ? ಬೆಳ್ಳಿ ಅಜ್ಞಾನದಿಂದ. ಇದೆಲ್ಲ ಬೆಳ್ಳಿಯಿಂದ ಅರ್ಥವಾಗಿಬಿಟ್ರೆ ಯಾವುದೂ ಇಲ್ಲ. ಅದೇ ಪ್ರತ್ಯೇಕ ಅಜ್ಞಾನ, ಪ್ರತ್ಯೇಗಾತ್ಮನ ಅಜ್ಞಾನದಿಂದ ಇದೆಲ್ಲವೂ ಪ್ರಮಾತಾದಿಗಳು ತೋರ್ತಾ ಇದೆ. ಅನ್ಯೋನ್ಯಾಪೇಕ್ಷ ಸಿದ್ಧಿತ್ವ, ತಂದೆಯಿಂದ ಮಗ, ಮಗನಿಂದ ತಂದೆ, ಅಳಿಯನಿಂದ ಮಾವ, ಮಾವನಿಂದ ಅಳಿಯ, ಅಣ್ಣನಿಂದ ತಮ್ಮ, ತಮ್ಮನಿಂದ ಅಣ್ಣ, ಪ್ರಜೆಗಳಿಂದ ರಾಜ, ರಾಜನಿಂದ ಪ್ರಜೆ, ಅನ್ಯೋನ್ಯ ಸಿದ್ಧವಾಗಿರುವುದರಿಂದ ಈ ದ್ವೈತ ಪ್ರಪಂಚ ಎನ್ನುವಂತಹದ್ದು ಮಿಥ್ಯಾ, ಸುಳ್ಳಾಗಿದೆ. ನಾನು ತಥಾಪಿ ಗ್ರಾಹಕಾದಿ ಶಬ್ದ ಪ್ರತ್ಯಯ ಗೋಚರತ್ವಾತ್ ವ್ಯವಹಾರೆ ಅರ್ಥಕ್ರಿಯಾಕಾರಿತ್ವೇನ ಆಚಾರೋಪಯೋಗಿತ್ವಾಚ ಸ್ಯಾದ್ವೈತಸ್ಯ ವಸ್ತು ಸತ್ವಮಿತ್ಯಾಶಂಕ್ಯ. ಆಹ ಸ್ವಾಮಿ, ನೀವೆಷ್ಟೇ ಹೇಳಿದ್ರು ದ್ವೈತ ಪ್ರಪಂಚ ಕಾಣಿಸ್ತಾ ಇದೆ, ದ್ವೈತ ಪ್ರಪಂಚದಿಂದ ನಮಗೆ ಪ್ರಯೋಜನವಾಗ್ತಾ ಇದೆ. ಅರ್ಥಕ್ರಿಯಾಕಾರಿತ್ವ ಉಂಟು. ಬಾಯಾರಿಕೆ ಆಗ್ತಾ ಇದೆ, ಎಳನೀರು ಕುಡಿದೆ, ಬಾಯಾರಿಕೆ ಹೋಯ್ತು. ಬಾಳೆಹಣ್ಣು ತಿಂದೆ, ಗಂಟಲು ಕೂತು. ಆಪಲ್ ತಿಂದೆ, ಶಕ್ತಿ ಬಂತು. ಬಾದಾಮಿ ತಿಂದೆ, ಉಷ್ಣವಾಯ್ತು. ಕಾಣ್ತಾ ಇಲ್ಲ. ಒಂದು ಪ್ರತ್ಯಕ್ಷ ಪ್ರಮಾಣ ಗೋಚರವಾಗಿದೆ, ಮತ್ತೊಂದು ಅರ್ಥಕ್ರಿಯಾಕಾರಿ. ಅನ್ನ, ಅಕ್ಕಿಯಿಂದ ಅನ್ನ ಮಾಡಿಬಿಟ್ಟು ಅನ್ನದಿಂದ ಚಿತ್ರ ಅನ್ನ ಮೊಸರು ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರಲ್ಲ, ಅಂದ್ರೆ ಸತ್ಯವಾಗಿರ್ಬೇಕಲ್ವೇ? ಅಂದ್ರೆ ಇಲ್ಲ. ಅರ್ಥಕ್ರಿಯಾಕಾರಿತ್ವೇನ ಸಮರ್ಥ ಕ್ರಿಯಾಕಾರಿಯಾಗಿರುವುದರಿಂದ, ಉಪಯೋಗವಾಗುತ್ತಿರುವುದರಿಂದ ಇದನ್ನ ವಸ್ತು ಸತ್ವಂ ನಿಜವಾಗಿದೆ ಅಂತ ಹೇಳ್ಬೇಕಲ್ವೇ? ಈ ದುಡ್ಡು 100 ರೂಪಾಯಿ ನೋಟು, ನೀ ಕಾಗದ ಅಂತೀರ.
100 ರೂಪಾಯಿ ನೋಟ್ ಕೊಟ್ರೆ ಒಂದು ಪೆಟ್ರೋಲ್ ಹಾಕ್ತಾರಲ್ಲ, 10 ರೂಪಾಯಿ ಕೊಟ್ರೆ ಒಂದ್ ಬಾಳೆಹಣ್ಣು ಕೊಡ್ತಾರಲ್ಲ, ಬರೀ ಕಾಗದ ಅನ್ನೋದೇ ಅದನ್ನ. ನೀವ್ ಎಷ್ಟೇ ಕಾಗದ ಅಂತ ಹೇಳಿದ್ರು ಪ್ರಜಾವಾಣಿ ಪೇಪರ್ ಕೊಡಿ, 1 kg ಅಕ್ಕಿ ಕೊಡೋದಿಲ್ಲ ಅವನು. ಅದು 100 ರೂಪಾಯಿ ನೋಟ್ ಕೊಡಿ, 1 kg ಅಕ್ಕಿ ಕೊಡ್ತಾರೆ. ಅಂದ್ಮೇಲೆ 100 ರೂಪಾಯಿ ನೋಟ್ ಅನ್ನುವಂತಹದ್ದು ಸತ್ಯವಾಗಿದೆಯಲ್ಲ ಅಂದ್ರೆ ಇಲ್ಲ, ಬರೀ ಕಾಗದ. ಅದು ನೀ ಬೆಲೆ ಕೊಟ್ಟಿದ್ದೀರಿ ಹೊರತುವೆ ಪ್ರಜಾವಾಣಿ ಪೇಪರ್ಗೂ 1000 ರೂಪಾಯಿ ನೋಟ್ಗೂ ಯಾವ ವ್ಯತ್ಯಾಸವೂ ಇಲ್ಲ ಎನ್ನುವಂತಹದ್ದು ಪರಮಾರ್ಥ ದೃಷ್ಟಿ. ಆದ್ದರಿಂದ ಹೇಳ್ತಾ ಇದ್ದಾರೆ, ಇದನ್ನ ಇಂದ್ರಜಾಲ ಅಂತ ಯಾಕೆ ಕರೀತಾ ಇದ್ದೀರ ನೀವು? ಇಂದ್ರಜಾಲ ಅಂತ ಮೋಸ, ಬರೀ ಮಾಯಾ ಅಂತ ಆಯ್ತಲ್ಲ. ಐಂದ್ರಜಾಲಿಕ ನಿರ್ಮಿತ ಮಾಯಾ ಹತ್ಯಾದಾವಪಿ ಶಬ್ದ ಪ್ರತ್ಯಜ ಗೋಚರತ್ವಾದೀನ ಸತ್ವಾತ್ ನೈತದಸ್ತಿತ್ವ ಸಾಧಕಂ. ಬಬ್ಬ ಸದ್ಗುರುಗಳ ಜ್ವರ ಇದೆ. ಐಂದ್ರಜಾಲಿಕ ಇಂದ್ರಜಾಲಂ ಯಸ್ಯ ಸಹ, ಇಂದ್ರಜಾಲ ಶಕ್ತಿಯನ್ನ ಮಾಯಾ ಶಕ್ತಿಯನ್ನ ಉಳ್ಳಂತ ಮಾಯಾವಿಗೆ ಹೆಸರಾಯಿತು ಐಂದ್ರಜಾಲಿಕ. ಅವನಿಂದ ನಿರ್ಮಾಣ ಮಾಡಲ್ಪಟ್ಟ ಆನೆ, ಒಂಟೆ ಮುಂತಾದದ್ದು ಕೂಡ ಶಬ್ದ ಪ್ರತ್ಯಯ ಗೋಚರವಾಗಿದೆ. ಸಿನಿಮಾದಲ್ಲಿ ಒಂದು ಆನೆ ಬಂತು, ಒಂದು ಒಂಟೆ ಬಂತು, ಒಂದು ಹಸು ಬಂತು, ಸನ್ಯಾಸಿ ಬಂದ. ಕಾಣಿದೆ ಇವನು ಸನ್ಯಾಸಿ, ಇವನು ಗೃಹಸ್ಥ, ಇವನು ಪುರೋಹಿತ, ಇದು ಹಸು ಅಂತ ಹೇಳ್ತೀವೋ ಇಲ್ವಾ? ಹೇಳ್ತೇವೆ. ಸತ್ಯವಾಗಿದೆಯಾ? ಇಲ್ಲ. ಮತ್ತು ನೈತತು ಅಸ್ತಿತ್ವ ಸಾಧನ. ನಾವು ಕಣ್ಣುಗಳಿಂದ ನೋಡಿಬಿಟ್ಟು ಹೆಸರನ್ನ ಹೇಳಿದ ಮಾತ್ರಕ್ಕೆ ಅದು ಸತ್ಯವಾಗಿರ್ಬೇಕು ಅಂತ ಇಲ್ಲ. ಯಥೋಕ್ತಮಭಿಯುಕ್ತಯೇ, ಇದನ್ನ ವೇದಾಂತ ಸಂಪ್ರದಾಯ ವಿಧರಾದ ಭಗವಾನ್ ಗೌಡಪಾದಾಚಾರ್ಯರು ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಸ್ವಾಮಿ ಇದು. ನೈಷಮ್ಯ ಸಿದ್ಧಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಗೌಡಪಾದಾಚಾರ್ಯರ ಕಾರಿಕೆ. ಉಪಲಂಭಾತ್ ಸಮಾಚಾರಾತ್ ಮಾಯಾ ಹಸ್ತಿ ಯಥೋಚ್ಯತೆ, ಉಪಲಂಭಾತ್ ಸಮಾಚಾರಾತ್ ಅಸ್ತಿ ವಸ್ತು ತಥೋಚ್ಯತೆ. ಸೊಗಸಾದ ಮಾತು. ಬಾ 4ನೇ ಪ್ರಕರಣ ಅನಾಥ ಶಾಂತಿ ಪ್ರಕರಣದ ಬರುವಂತಹ ಒಂದು ವಾಕ್ಯ. ಉಪಲಂಭಾತ್ ದರ್ಶನಾತ್, ಉಪಲಂಭ ಅಂತ ಕಾಣ್ತಾ ಇದೆ. ದ್ವೈತ ಪ್ರಪಂಚವ ಕಣ್ಣುಗಳಿಗೆ ಕಾಣಿಸುತ್ತಿರುವುದರಿಂದಲೂ, ಸಮಾಚಾರಾತ್ ವ್ಯವಹಾರವಿರುವುದರಿಂದಲೂ, ಇದು ಕನ್ನಡಕ, ಇದು ಪುಸ್ತಕ, ಇದು ಪೆನ್ನು, ಇದು ಹಣ್ಣು, ಇದು ಮತ್ತೊಂದು ಅಂತೇಳಿ ವ್ಯವಹಾರವಿದೆ. ಒಂದು ಉಪಲಂಭ ಪ್ರತ್ಯಕ್ಷ ಪ್ರಮಾಣಗಳಿಗೆ ಗೋಚರವಾಗ್ತಾ ಇವೆ. ಏನು ಸಮಾಚಾರ? ಓಕೆ, 1 kg ಅಕ್ಕಿ ತೊಂಬ ಅಂದ್ರೆ ಗೋಧಿ ತರುವುದಿಲ್ಲ. ಅಕ್ಕಿ ಬೇರೆ, ಗೋಧಿ ಬೇರೆ, ಬಾಳೆಹಣ್ಣು ಬೇರೆ, ಕಿತ್ಲೆ ಹಣ್ಣು ಬೇರೆ, ಪುಸ್ತಕ ಬೇರೆ, ವ್ಯವಹಾರ. ಹೀಗಿರುವುದರಿಂದ ಮಾಯಾ ಹಸ್ತಿ ಯಥ, ಮಾಯೆಯಿಂದ ಸಿದ್ಧವಾಗಿರುವಂತ ಆನೆಯನ್ನ ನೋಡಿದಾಗ ಇದೇನಪ್ಪ ಆನೆ ಕಾಲು, ಇದೇನು ಆನೆ ಕಣ್ಣು, ಇದು ಆನೆ ಸೊಂಡಿಲು, ಇದು ಆನೆ ಹೊಟ್ಟೆ ಅಂತ ಹೇಳ್ತೀವಿ. ಶಬ್ದ ಹೇಳ್ತಾ ಇದೀವಿ. ನಿಜವಾಗಿ ಆನೆ ಇದೆಯಾ? ಹೇಗೆ ಮಾಯಾ ಹಸ್ತಿಯನ್ನ ಅವಿವೇಕದಿಂದ ಇದೆ ಅಂತ ಹೇಳ್ತಾ ಇದ್ದೇವೆಯೋ ಅದೇ ರೀತಿಯಲ್ಲಿ ಈ ದ್ವೈತ ಪ್ರಪಂಚ ಉಪಲಂಭಾತ್ ಕಾಣುತ್ತಿರುವುದರಿಂದ, ಸಮಾಚಾರಾತ್ ವ್ಯವಹಾರವು ಇರುವುದರಿಂದ, ಅಸ್ಥಿ ವಸ್ತು ವಸ್ತುವಿದೆ ಅಂತ ವ್ಯಾವಹಾರಿಕ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ. ನಿಜವಾಗಿ ನೋಡಿದರೆ ಎಲ್ಲವೂ ಆತ್ಮನೇ. ದ್ವೈತಸ್ಯ ಏವಂ ಸ್ವಭಾವತ್ವೇ ಕಿಂ ಫಲತಿ, ದ್ವೈತ ಪ್ರಪಂಚವೆಲ್ಲವೂ ಕೂಡ ಇಂದ್ರಜಾಲ ಸಮಾನ ಅಂತ ತೀರ್ಮಾನವಾದರೆ ಏನು ಪ್ರಯೋಜನ? ನ ಸ್ವಯಮಿತಿ ವ್ಯಾಖ್ಯಾತ ಪ್ರಾಯೋಯಂ ಶ್ಲೋಕ ನ ಪೃಥಗು ಇತ್ಯಸ್ಯ ಶ್ಲೋಕಸ್ಯ ವ್ಯಾಖ್ಯಾನಿನ. ಹಿಂದೆ ಇದೇ 2ನೇ ಅಧ್ಯಾಯದಲ್ಲಿ 45ನೇ ಶ್ಲೋಕಕ್ಕೆ ನಾ ಭಾಷ್ಯ ಬರೆದಿದ್ದೇವಲ್ಲ, ಅದನ್ನ ನೋಡಿ ಎಂಬಿಟ್ರು ಗುರುಗಳು. ತತ್ರ ಅಹಂಕಾರಾದಿ ದ್ವೈತಂ ಆತ್ಮನಿ ಕಲ್ಪಿತಮಿತ್ಯುಕ್ತಂ, ಅಲ್ಲಿ ಅಹಂಕಾರವೇ ಮುಂತಾಗಿರುವ ದ್ವೈತವು ಆತ್ಮನಲ್ಲಿ ಕಲ್ಪಿತವಾಗಿದೆ ಅಂತ ಹೇಳಿದ್ರು. ಇಹತೋ ಇಲ್ಲಾದರೂ
ತತಯೇವ ಆದ್ದರಿಂದ ಅದ್ವೈತವೇ ಸಿದ್ಧವಾಗಿದೆ. ಅದ್ವೈತಕ್ಕಿಂತ ಭಿನ್ನವಾಗಿ ಯಾವುದು ಇಲ್ಲ ಅಂತ ಹೇಳಿ ಅಧ್ಯಾಯಾರ್ಥ ಉಪಸಂಜಿಹಿಸಯ ಉಪಸಂಹರ್ತು ಇಚ್ಛಾ ಉಪಸಂಜಿಹಿಸ್ಯ ತಯ ಇದು ವಿಶೇಷ. ಅಕ್ಷರ ಯೋಜನಾತು ಗ್ರಾಹಕಾದಿ ದ್ವೈತೇಂದ್ರಜಾಲಸ್ಯ ಸ್ವಸ್ಯ ನಾನಾತ್ವಂ ನ ಸ್ವಯಂ ಸಿದ್ಧಂ. ಅನ್ವಯ ಹೇಗೆ ಮಾಡ್ಕೋಬೇಕು ಅಂತಂದ್ರೆ ದ್ವೈತೇಂದ್ರಜಾಲಕ್ಕೆ ಗ್ರಾಹಕಾದಿ ರೂಪದಿಂದ ತೋರುತ್ತಿರುವ ದ್ವೈತೇಂದ್ರ ಜಾಲಕ್ಕೆ ಸ್ವತಃ ನಾನಾತ್ಮವು ಸ್ವತಃ ಸಿದ್ಧವಾಗ್ತಾ ಇದೆ. ನಾಪಿ ಅವಗತ್ಯ ಸ್ವರೂಪೇಣ ಆತ್ಮರೂಪೇಣ ಆತ್ಮನ ರೂಪದಿಂದ ನೋಡಿದಾಗಲಂತೂ ಇದೆ. ತದ್ರೂಪೇಣ ನಿರೂಪ್ಯಮಾನಸ್ಯ ಪ್ರತೀತ ರೂಪೇಣ ಅವಿದ್ಯಮಾನ. ಆತ್ಮನ ರೂಪದಿಂದ ನೋಡಿದಾಗ ಬೆಳ್ಳಿ ಅಂತ ನೋಡಿದಾಗ ಸ್ವಾಮಿ ಇದು 1000 kg ಬೆಳ್ಳಿ ಇದೆ ಅಂದ್ಬಿಟ್ರೆ ಆಗ ಆನೆ ಇಲ್ಲವೇ ಇಲ್ಲ. ಆನೆ ತನ್ನ ರೂಪದಿಂದಲೂ ಇಲ್ಲ, ಬೆಳ್ಳಿ ರೂಪದಿಂದಲೂ ಇಲ್ಲ. ಆನೆ ಎನ್ನುವಂತಹದ್ದು ಕೇವಲ ಭ್ರಮೆ ಮಾತ್ರ. ನಾಪಿ ಉಭಾಭ್ಯಾಂ ದ್ವೈತ ರೂಪದಿಂದ ಅದ್ವೈತ ರೂಪದಿಂದ ಎರಡು ರೂಪದಿಂದ ಇಲ್ಲ. ಏಕಸ್ಯೈವ ಸತ್ಯಾನೃತ ಉಭಯ ರೂಪದ ಒಂದೇ ವಸ್ತುವನ್ನ ಸತ್ಯವಾಗೂ ಇದೆ ಮಿಥ್ಯಾಭೂತವಾಗಿಯೂ ಇದೆ ಅಂತ ಹೇಳ್ತಾರೆ. ಯತಯೇವ ಹೀಗಿರುವುದರಿಂದ ದ್ವೈತ ಬಾಧಯ ದ್ವೈತ ವಸ್ತುವನ್ನ ಬಾಧ ಮಾಡಿಕೊಳ್ಳುವುದರಿಂದ ರಜ್ಜು ಸ್ವರೂಪವತೆ ರಜ್ಜುವಿನಲ್ಲಿ ತೋರುತ್ತಿರುವ ಸರ್ಪವನ್ನು ಬಾಧ ಮಾಡಿಕೊಂಡಾಗ ಉಳಿಯುವಂತಹ ರಜ್ಜುವೇ ಆಗಿರುವಂತೆ ಅದ್ವೈತಂ ಸಿದ್ಧಂ ಅದ್ವೈತವು ಸಿದ್ಧವಾಗ್ತಾ ಇದೆ. ಎಷ್ಟು ಚೆನ್ನಾಗಿದೆ. ನನ್ನ ದೃಷ್ಟಿಯಲ್ಲಿ ಗೌಡಪಾದಾಚಾರ್ಯ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯ, ಸುರೇಶ್ವರಾಚಾರ್ಯರಿಗಿಂತಲೂ ದೊಡ್ಡವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು, ಪೂಜ್ಯ ಸದ್ಗುರುಗಳು ಅಷ್ಟು ಸುಸ್ಪಷ್ಟವಾಗಿ ಯುಕ್ತಿಯಿಂದ ಹಾಗೂ ಶ್ರುತಿವಾಕ್ಯ ಪ್ರಾಮಾಣ್ಯದಿಂದ ಅನುಭವದಿಂದ ಅದ್ವೈತಂ ಸಿದ್ಧಂ ಅದ್ವೈತವೇ ಸಿದ್ಧಿಯಾಗಿದೆ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಪೂಜ್ಯ ಸದ್ಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಅದ್ವೈತ ವೇದಾಂತವನ್ನ ಅರ್ಥ ಮಾಡಿಕೊಂಡು ಧನ್ಯರಾಗೋಣ ಎಂದು ತಿಳಿಸುತ್ತಾ, ಇಷ್ಟು ಸುಂದರವಾಗಿ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನ ಅನುಗ್ರಹ ಮಾಡಿರುವಂತಹ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದಾರ ಬಿಂದಗಳಲ್ಲಿ ತಮ್ಮೆಲ್ಲರ ಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಈ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಟ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.